ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಕೊರತೆ ಮತ್ತಷ್ಟು ಉಲ್ಬಣಗೊಳ್ತಾ ಇದೆ. ಗ್ಯಾಸ್ಗಾಗಿ ಕಾದು ಕಾದು ಪಾಪ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋ ಚಾಲಕರ ದೊಡ್ಡ ಕ್ಯೂ. ಶೇಷಾದ್ರಿಪುರಂನ ಪ್ಲಾಟ್ಫಾರ್ಮ್ ರಸ್ತೆಯಲ್ಲಿ ಗ್ಯಾಸ್ ಸ್ಟೇಷನ್ ಇದೆ. ಈ AGS ಆಟೋ LPG ಗ್ಯಾಸ್ ಸ್ಟೇಷನ್ನ ಮುಂದೆ ಪಾಪ ಆಟೋಗಳನ್ನ ನಿಲ್ಲಿಸಿಕೊಂಡು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ ಕಾದು ನಿಂತಿದ್ದಾರೆ ಆಟೋ ಚಾಲಕರು. ದಿನದಿಂದ ದಿನಕ್ಕೆ ಆಟೋ ಚಾಲಕರ ಜೀವನ ಬಿಗಡಾಯಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ಎಲ್ಲಾ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಅನ್ನುವಂತ ಬೋರ್ಡ್ಗಳು. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಕೊರತೆಯಿಂದಾಗಿ ಕೆಲವು ಸ್ಟೇಷನ್ಗಳು ಬಂದಾಗಿವೆ. ಇನ್ನು ಕೆಲವು ಸ್ಟೇಷನ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಸದ್ಯ ನಾನು ಶೇಷಾದ್ರಿಪುರಂನ ಒಂದು ಆಟೋ ಗ್ಯಾಸ್ ಒಂದು ಸ್ಟೇಷನ್ನ ಮುಂಭಾಗ ಇದ್ದೀನಿ. ನೋಡ್ತಿರ್ಬೋದು ದೃಶ್ಯದಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಆಟೋಗಳಿಗೆ ಬೇಕಾಗಿರುವ ಗ್ಯಾಸನ್ನ ತುಂಬಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ರಸ್ತೆ ಏನಿದೆ ಮಲ್ಲೇಶ್ವರಂನಿಂದ ಶೇಷಾದ್ರಿಪುರಂಗೆ ಸಂಪರ್ಕಿಸುವ ಪ್ಲಾಟ್ಫಾರ್ಮ್ ರಸ್ತೆಯ ಮುಂಭಾಗ ರಸ್ತೆಯಲ್ಲಿ AGS ಆಟೋ LPG ಸ್ಟೇಷನ್ನಲ್ಲಿದೆ. ಈ ಸ್ಟೇಷನ್ನಲ್ಲಿ ಸುಮಾರು ಸರತಿ ಸಾಲಿನಲ್ಲಿ ನೂರಾರು ಆಟೋಗಳು ಕ್ಯೂನಲ್ಲಿ ನಿಂತು ತಮ್ಮ ಆಟೋಗೆ ಗ್ಯಾಸ್ಗಳನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸರತಿ ಸಾಲಿನಲ್ಲಿ ನಿಲ್ಲುವುದರಿಂದ ಪಕ್ಕದಲ್ಲಿರುವ ಅಂಗಡಿಗಳಾಗಿರಲಿ ಮನೆಗಳಾಗಿರಲಿ ತೊಂದರೆಯನ್ನು ಆಗ್ತಾ ಇದೆ ಅಂತ ಸ್ಥಳೀಯರು ದೂರನ್ನು ಕೊಡ್ತಾರೆ. ಹೀಗಾಗಿ ಈ ಸ್ಟೇಷನನ್ನು ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಕ್ಲೋಸ್ ಮಾಡಲು ಸೂಚನೆಯನ್ನು ನೀಡಲಾಗಿದೆ. ಬೆಳಗ್ಗೆ ಕೂಡ ಕ್ಲೋಸ್ ಮಾಡಲು ಸೂಚನೆ ನೀಡಲಾಗಿದೆ. ಜೊತೆಗೆ ಗ್ಯಾಸ್ ಕೊರತೆಯಿಂದಾಗಿ ಬೆಲೆ ಕೂಡ ಏರಿಕೆ ಮಾಡಲಾಗಿದೆ. ಮೊದಲು 100 ರೂಪಾಯಿ ಇತ್ತು, ಈಗ 105 ರೂಪಾಯಿಯನ್ನು ದರವನ್ನು ಏರಿಕೆ ಮಾಡಲಾಗಿದೆ. ಇದರ ಜೊತೆಗೆ ದರ ಏರಿಕೆಯ ಜೊತೆಗೆ ದುಡ್ಡು ಕೊಟ್ಟರು ಗ್ಯಾಸ್ನ ಸಿಗ್ತಾ ಇಲ್ಲ ಅನ್ನೋದು ಕೂಡ ಆಟೋ ಚಾಲಕರ ಬೇಡಿಕೆ ಆಗಿದೆ. ಈಗಾಗಲೇ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು JP ನಗರ ಇರಲಿ, ಬಸವನಗುಡಿ ಇರಲಿ, ಮತ್ತು ಈ ಕಡೆ ಬಸವೇಶ್ವರ ನಗರ ಇರಲಿ, ನಾಗರಬಾವಿ ಇರಲಿ, ಈ ಎಲ್ಲ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಸಚಿವರು ಮಾತ್ರ ಗ್ಯಾಸ್ನಲ್ಲಿ ಸ್ಟೇಷನ್ನಲ್ಲಿ ಗ್ಯಾಸ್ನ ಪೂರೈಕೆ ಇದೆ, ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಗ್ರೌಂಡ್ ಲೆವೆಲಲ್ಲಿ ಚೆಕ್ ಮಾಡಿದ್ರೆ ಯಾವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆಟೋ ಚಾಲಕರು ಮಾತ್ರ ಕ್ಯೂನಲ್ಲಿ ನಿಂತು ಆಟೋಗೆ ಬೇಕಾಗಿರುವ ಗ್ಯಾಸ್ಗಳನ್ನು ತುಂಬಿಸಿಕೊಳ್ಳಲು ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಜೊತೆಗೆ ಆಟೋ ಸಂಘಟನೆಗಳು ಕೂಡ KH ಮುನಿಯಪ್ಪರವರ ಮನೆ ಮುಂದೆ ಪ್ರತಿಭಟನೆಯನ್ನು ಮುತ್ತಿಗೆ ಹಾಕಲು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸೋಮವಾರ ದಿನದಂದು ಮುತ್ತಿಗೆ ಹಾಕಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.